ಅಗ್ನಿ ಪರೀಕ್ಷೆ ಭಾಗ 1. ನಿಜ ಹೇಳ್ಬೇಕಂದ್ರೆ ಪ್ರೀತಿ ನನಗೆ ನಿನ್ನ ಮೇಲೆ ಅಂತಹ ಇಷ್ಟ ಏನಿಲ್ಲ. ನನ್ ಬೇರೆ ನೀನು ಅದಕ್ಕೆ ಮ್ಯಾಚ್ ಆಗಲ್ಲ. ನಾನು ಮದುವೆ ಆಗೋ ಹುಡುಗಿ ಸ್ವಲ್ಪ ಹೈಟ್ ಆಗಿರಬೇಕು, ಒಳ್ಳೆ ಮೈಬಣ್ಣ ಇರಬೇಕು, ತುಂಬ ಮಾಡ್ರನ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು 6 ಅಡಿಗಿಂತ ಎತ್ತರ ಬೆಳೆದು ಗಂಭೀರವಾದ ಕಣ್ಣುಗಳನ್ನು ಹೊತ್ತು ತನ್ನ ಮುಂದೆ ನಿಂತಿದ್ದ ಆ ವ್ಯಕ್ತಿ ತೀವ್ರ ಉದಾಸೀನ ಮತ್ತು ನಿರಾಸೆಯಿಂದ ಹೇಗೆ ಮಾತಾಡ್ತಿದ್ದ. ಈಗ ಮಾತಾಡ್ತಿದ್ರೆ ಪ್ರೀತಿ ಅಸಹಾಯಕಳಾಗಿ ಕೇಳಿಸ್ಕೊಳ್ತಾ ಇದ್ಲು. ನನ್ನ ಪರಿಸ್ಥಿತಿನೂ ಅಷ್ಟೇ. ಈಗ ತಾನೇ 20ರ ಪ್ರಾಯಕ್ಕೆ ಬಂದಿರೋ ನನಗೆ ಈಗಲೇ ಮದುವೆ ಆಗೋ ಇಷ್ಟ ಇಲ್ಲ. ನಾನು ಓದನ್ನು ಮುಗಿಸ್ಬೇಕು, ಒಂದು ಡ್ಯಾನ್ಸ್ ಸ್ಕೂಲ್ ಶುರು ಮಾಡಬೇಕು, ಅಪ್ಪ ಅಮ್ಮನ ಜೊತೆ ತುಂಬ ಕಾಲ ಕಳಿಬೇಕು ಅಂತ ಆಸೆ ಇತ್ತು. ಆದರೆ ಪ್ರೀತಿಗೆ ತಾನು ಅಕ್ಷರಶಃ ಅಸಹಾಯಕಿ ಅಂತಲೂ ಅನ್ನಿಸ್ತು. ಎರಡೂ ಕುಟುಂಬಗಳು ಸೇರಿ ನಿಶ್ಚಯಿಸಿದಂತಹ ವಧೂವರರ ಮೊದಲ ಭೇಟಿಯ ಸಮಾರಂಭವದು. ಸೋಮಶೇಖರ್ ಮಾಸ್ಟ್ರು ಮತ್ತು ಶ್ಯಾಮಲಾ ದಂಪತಿಯ ಮಗ ಅಭಿಷೇಕ್ ಹಾಗೂ ಪಾಲ್ಘಾಟ್ ಟೆಂಬರ್ಸ್ ಮಾಲೀಕ ಮಾಧವರಾವ್ ಮತ್ತು ಕಾಂತಿ ದಂಪತಿಯ ಮಗಳಾದ ಪ್ರೀತಿ. ಇವರ ತಂದೆಯಂದಿರ ನಡುವಿನ ಹಳೆಯ ಸ್ನೇಹವೇ ಈ ಸಂಬಂಧಕ್ಕೆ ಅಡಿಪಾಯ ಆಗಿರುವಂಥದ್ದು. ಸ್ನೇಹದ ಜೊತೆಗೆ ಸೋಮಶೇಖರ್ ಕುಟುಂಬ ಅತೀವ ಬಡತನದಲ್ಲಿದ್ದಾಗ, ಅಭಿಷೇಕ್ ಓದು ನಿಂತು ಹೋಗುವ ಪರಿಸ್ಥಿತಿ ಬಂದಾಗ ಮಾಧವರಾವ್ ಮಾಡಿದ ದೊಡ್ಡ ಸಹಾಯದ ಸ್ಮರಣೆಯೇ ಈ ಪ್ರಸ್ತಾಪದ ಹಿಂದೆ ಇರುವಂತಹದ್ದು. ನೋಡು ಪ್ರೀತಿ, ಈ ಮದುವೆ ನಿನಗೆ ಇಷ್ಟ ಇಲ್ಲ ಅಂತ ನೀನೇ ನಮ್ಮ ಮನೆಯವರಿಗೆ ಹೇಳ್ತೀಯಾ ಅಥವಾ ನಾನೇ ಹೇಳಲಾ? ಅಭಿಷೇಕ್ ಮತ್ತೆ ಒತ್ತಾಯಿಸಿ ಕೇಳಿದ. ಅದು ನಾನು ಹಾಗೆ ಹೇಳಿದರೆ ಸರಿಯಾಗಲ್ಲ. ಪ್ರೀತಿ ಮುಖ ತಗ್ಗಿಸಿ ನಿಂತು ಉತ್ತರಿಸಿದಾಗ ಅಭಿಷೇಕ್ ಅವಳನ್ನು ಕುತೂಹಲದಿಂದ ದಿಟ್ಟಿಸಿದ್ದ. ಹಲವು ಕಾರ್ಯಕ್ರಮಗಳಲ್ಲಿ ಅವಳನ್ನು ದೂರದಿಂದ ನೋಡಿದ್ರು, ಇಷ್ಟು ಹತ್ತಿರದಿಂದ ನೋಡ್ತಾ ಇರೋಂತಹದ್ದು ಇದೇ ಮೊದಲು. ಅವಳು ಸ್ವಲ್ಪ ಕಪ್ಪು ಮೈ ಬಣ್ಣದವಳಾಗಿದ್ದರೂ ನೋಡಲು ಸುಂದರವಾಗಿಯೇ ಇದ್ಲು. ಶಾಸ್ತ್ರೀಯ ನೃತ್ಯಗಾರ್ತಿಯಾದ ಕಾರಣ ಅವಳ ಮೈಕಟ್ಟು ಸ್ವಲ್ಪ ನಾಜೂಕಾಗಿತ್ತು. ದೊಡ್ಡದಾದ ಕಪ್ಪು ಕಣ್ಣುಗಳು, ಹಣೆಯ ಮೇಲೆ ದೊಡ್ಡದಾದ ಕೆಂಪು ಬಿಂದಿಗೆ, ಅದರ ಮೇಲೆ ಕೊಂಚ ಶ್ರೀಗಂಧದ ಲೇಪನ, ನೇರವಾದ ಮೂಗಿನ ಮೇಲೆ ಹೊಳೆಯುವಂತಹ ಪುಟ್ಟ ಮೂಗುತಿ. ಅವಳ ಉದ್ದನೆಯ ಜಡೆ ಮಂಡಿಯ ಕೆಳಗೆ ತೂಗ್ತಾ ಇತ್ತು. ಮೊದಲ ನೋಟಕ್ಕೆ ಅವಳು ಯಾವುದೋ ಹಳೆಯ ಸಿನಿಮಾದ ಅಪ್ಪಟ ಹಳ್ಳಿ ಹುಡುಗಿಯಂತೆ ಕಾಣ್ತಾ ಇದ್ಲು. ಕಲಾನಿಕೇತನದಲ್ಲಿ ಭರತನಾಟ್ಯದಲ್ಲಿ BA ಮಾಡ್ತಾ ಇದ್ದಾಳೆ ಎಂದು ಅಣ್ಣ ಅರವಿಂದ ಹೇಳಿದ್ದು ಅಭಿಷೇಕನಿಗೆ ಈಗ ನೆನಪಾಯಿತು. ನೀವೇ ಮನೆಗೆ ಹೋಗಿ ಅಭಿಷೇಕ್ ಅವರೇ, ಅಮ್ಮನಿಗೆ ವಿಷಯ ತಿಳಿಸ್ಬಿಡಿ, ಅದು ಸರಿ ಹೋಗುತ್ತೆ ಅಂತ ಪ್ರೀತಿ ಮೆಲುಧ್ವನಿಯಲ್ಲಿ ಹೇಳಿದಾಗ ಅಭಿಷೇಕ್ ಮುಖ ಕಿಂಡಲ್ ಮಾಡಿದಂತೆ ಸುಟ್ಟಾಕೊಂಡ. ಅಭಿಷೇಕ್ ಅವರೇ, ಓ ದೇವ್ರೇ, ಇವಳು ಬರೀ ನೋಟದಲ್ಲೇ ಮಾತ್ರವಲ್ಲ, ಸ್ವಭಾವದಲ್ಲೂ ಹಳೆ ಕಾಲದ ಹುಡುಗಿ ಎನಿಸ್ತಾ ಇದೆಯೇ. ಈ ತರಹದ ಹುಡುಗಿಯನ್ನ ಮದುವೆಯಾಗಿ ಗೋವಾದಲ್ಲಿ ತಾನು ಕೆಲಸ ಮಾಡುವ ಜಾಗಕ್ಕೆ ಕರೆದೊಯ್ಯುವ ಕಲ್ಪನೆಯೇ ಅವನಿಗೆ ವಿಚಿತ್ರವಾಗಿ ಕಾಣಿತು. ಸರಿ ಸರಿ ಬಿಡಿ, ನಾನೇ ಹೇಳ್ತೀನಿ ಎಂದು ಗಿಡುಸಾಗಿ ಹೇಳಿ ಅವಳ ರೂಮಿನಿಂದ ಹೊರಬರಲು ಅಣಿಯಾದ. ಅಭಿಷೇಕ್, ಒಂದು ನಿಮಿಷ. ಪ್ರೀತಿ ಧ್ವನಿ ಕೇಳಿ ಅವನು ತಿರುಗಿ ನೋಡಿದ್ದ. ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳಬಾರ್ದು? ನಿಮ್ಮ ಅಮ್ಮನ ಎದುರು ಹಾಗೆ ಹೇಳಿದರೆ ನಿಮ್ಮ ಅಪ್ಪನಿಗೆ ಸಂಕಟವಾಗುತ್ತೆ. ಈಗಾಗಲೇ ಸೋದರತ್ತೆ ಮಾಯಾ ಮತ್ತು ಅಣ್ಣ ಮನು ಮಾಡ್ತಿರೋ ಕೆಲಸದಿಂದ ಅಪ್ಪ ಮಾನಸಿಕವಾಗಿ ಸತ್ತು ಹೋಗಿದ್ದಾರೆ. ಈಗ ನಾನೇ ಅದಕ್ಕೆ ಕಾರಣವಾಗೋದು ಬೇಡ. ಪ್ರೀತಿಯ ಕಣ್ಣುಗಳಲ್ಲಿ ಗಾಬರಿ ಎದ್ದು ಕಾಣ್ತಾ ಇತ್ತು. ಇದರ ಹಿಂದಿನ ಕರಾಳ ಸತ್ಯ ಅಭಿಷೇಕನಿಗೆ ಗೊತ್ತಿತ್ತು. ಮಾಯಾ ಮತ್ತು ಮನು ಮಾಧವನ್ ರಾವ್ ಅವರ ಮೊದಲ ಹೆಂಡತಿ ಮಕ್ಕಳು. ಮಾಯಾಗೆ 3 ವರ್ಷವಿರುವಾಗಲೇ ತಾಯಿ ತೀರಿ ಹೋದರು. ಆಗ ಮಕ್ಕಳನ್ನ ನೋಡಿಕೊಳ್ಳಲು ಕಾಂತಿ ಕೊಯಮತ್ತೂರಿನಿಂದ ಕೆಲಸಕ್ಕಾಗಿ ಬಂದಿದ್ರು. ಕಾಂತಿಯವರ ಪ್ರೀತಿ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿದಂತಹ ಮಾಧವರಾವ್ 5 ವರ್ಷಗಳ ನಂತರ, ಆಗ ಮನುವಿಗೆ ಹೆಚ್ಚು ಕಮ್ಮಿ ಒಂದು 13 ವರ್ಷ, ಮಕ್ಕಳ ಒಳಿತಿಗಾಗಿ ಮತ್ತು ಈ ಮನೆಯ ಒಳಿತಿಗಾಗಿ ಈ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳಿರಲಿ ಅನ್ನೋ ಕಾರಣಕ್ಕೆ ಕಾಂತಿಯವರನ್ನ ಮದುವೆಯಾಗಿ ಅವರಿಗೆ ಮನೆಯ ಒಡತಿಯ ಸ್ಥಾನವನ್ನ ಕೂಡ ನೀಡಿಬಿಟ್ರು. ಆದರೆ ಮಕ್ಕಳು ಅದನ್ನು ಒಪ್ಪಕ್ಕೋಗ್ಲಿಲ್ಲ. ಕಾಂತಿಯವರ ಮೇಲಿನ ಕೋಪ ದ್ವೇಷವಾಗಿ ಬದಲಾಯಿತು. ಅದು ಬೆಳೀತಾನೆ ಹೋಯಿತು. ಅವರು ಕಾಂತಿ ಮತ್ತು ಮಗಳು ಪ್ರೀತಿಯನ್ನ ಕೀಳಾಗಿ ಕಾಣತೊಡಗಿದ್ರು. ಮನುವಿನ ಮದುವೆಯಲ್ಲಿ ಎಲ್ಲರ ಮುಂದೆ ಇವರು
ಬೆಳೆಸಿದವರು ಅಂತ ಹೇಳಿದಾಗ ಮಾಧವರಾವ್ ಕುಸಿದು ಹೋಗಿದ್ರು. ಅದು ಜಗಳದ ಆರಂಭ ಮಾತ್ರವಾಗಿತ್ತು. ಕೊನೆಗೆ ಮಾಧವರಾವ್ ಅನಿವಾರ್ಯವಾಗಿ ಕಾಂತಿ ಮತ್ತು ಪ್ರೀತಿಯನ್ನ ಚಿರುತಂತಿಯ ಹೊಸ ಮನೆಗೆ ಸ್ಥಳಾಂತರಿಸಬೇಕಾಯಿತು. ಅಪ್ಪ ಮಾತ್ರ ಹಳೆ ಮನೆ ಮತ್ತು ಹೊಸ ಮನೆ ನಡುವೆ ಓಡಾಡ್ತಾ ಬದುಕ್ತಾ ಇದ್ರು. ಮಾಯ ಮದುವೆಗೆ ಕಾಂತಿ ಮತ್ತು ಪ್ರೀತಿಗೆ ಪ್ರವೇಶವೇ ಸಿಗಲಿಲ್ಲ. ಈಗ ಪರಿಸ್ಥಿತಿ ಇನ್ನೂ ಗಡಿಬಿಡಿಯಾಯಿತು. ಕೆಲವು ತಿಂಗಳ ಹಿಂದೆ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದ ಮಾಧವರಾವ್ ತಮ್ಮ ಬದುಕು ಅಲ್ಪಕಾಲದ್ದು ಎಂದು ಅರಿತುಕೊಂಡಿದ್ರು. ತಾನು ಕಣ್ಮುಚ್ಚುವ ಮುನ್ನ ತನ್ನ ಎರಡನೇ ಹೆಂಡತಿ ಮಗಳ ಭವಿಷ್ಯವನ್ನ ಭದ್ರಪಡಿಸಬೇಕನ್ನೋ ಆತುರ ಅವರಲ್ಲಿತ್ತು. ಆದರೆ ಮಗಳ ಮದುವೆ ವಿಷಯ ಬಂದಾಗ ಅವರಿಗೆ ದೊಡ್ಡ ಆಘಾತ ಕಾದಿತ್ತು. ಮಾಧವರಾವ್ ಅವರ ಮಕ್ಕಳ ವಿರೋಧ ಮತ್ತು ಕಾಂತಿಯವರ ಮೂಲದ ಬಗ್ಗೆ ಜನರಾಡುತ್ತಿದ್ದಂತಹ ಮಾತುಗಳಿಂದಾಗಿ ಒಳ್ಳೆಯ ಸಂಬಂಧಗಳೇ ಬರ್ತಾ ಇರಲಿಲ್ಲ. ಆ ಒಂದು ಕ್ಷಣದಲ್ಲಿ ಆತನಿಗೆ ನೆನಪಾಗಿದ್ದು ಆಗ ಹಳೆಯ ಸ್ನೇಹಿತ ಸೋಮಶೇಖರ ಮಾಸ್ಟರ್ ಮುಂದೆ ತನ್ನ ಸಂಕಟವನ್ನು ತೋಡಿಕೊಂಡಾಗ ಹಾಗಾಗಿ ಮಾಸ್ಟರ್ ಸ್ವಂತ ತನ್ನ ಕಿರಿಯ ಮಗನಾದಂತಹ ಅಭಿಷೇಕ್ಗೆ ಪ್ರೀತಿಯನ್ನ ಕೇಳಿದ್ರು. ಸೋಮಶೇಖರ ಮಾಸ್ಟರ್ ಕುಟುಂಬಕ್ಕೆ ಆಸ್ತಿ ಪಾಸ್ತಿ ಅಂತ ಏನು ಇಲ್ಲದೆ ಇದ್ರು ಸಜ್ಜನಿಕೆ ಮತ್ತು ಸಂಸ್ಕಾರಕ್ಕೆ ಕೊರತೆ ಏನಿರಲಿಲ್ಲ. ಅರವಿಂದ್ ಬ್ಯಾಂಕ್ ಕೆಲಸದಲ್ಲಿದ್ದರೆ ಎರಡನೇ ಮಗ ಅಭಿಷೇಕ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಗೋವಾದಲ್ಲಿದ್ದ. ಇನ್ನು ಗೋವಾದಲ್ಲಿರುವಂತಹ ವ್ಯಕ್ತಿತ್ವ, ಆತ ನೋಡುತ್ತಿರುವಂತಹ ಪರಿಸರ ಹೇಗಿರುತ್ತೆ? ಅಭಿಷೇಕ್ ಬುದ್ಧಿವಂತ, ಸುಂದರ ಮತ್ತು ಕೆಲಸದಲ್ಲೂ ಮುಂದಿದ್ದ. ಆದರೆ ಅವನಿಗಿಂತ 7 ವರ್ಷ ಚಿಕ್ಕವಳಾದ ಅಪ್ಪಟ ಹಳ್ಳಿ ಹುಡುಗಿಯಂತಿರುವ ಪ್ರೀತಿಯನ್ನು ಅವನು ಒಪ್ತಾನ ಎನ್ನುವ ಆತಂಕ ಮಾಧವರಾವರ ಮನಸ್ಸಲ್ಲಿತ್ತು. ಆದರೆ ಸೋಮಶೇಖರ್ ಅವರು ನನ್ನ ಮಕ್ಕಳು ನನ್ನ ಮಾತನ್ನೇ ಮೀರೋದಿಲ್ಲ ಎಂಬ ಭರವಸೆ ನೀಡಿದ ಕಾರಣ ಭೇಟಿ ಎನ್ನುವುದು ಆ ಕ್ಷಣದಲ್ಲಿ ಏರ್ಪಡುತ್ತೆ. ಮತ್ತೆ ಅಪ್ಪ ಅವಮಾನಕ್ಕೀಡಾಗುವುದು ಪ್ರೀತಿಗೆ ಇಷ್ಟ ಇರಲಿಲ್ಲ. ಆದರೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿ ತನಗೆ ಅವಳನ್ನು ಇಷ್ಟ ಇಲ್ಲ ಎಂದು ನೇರವಾಗಿ ಹೇಳ್ತಿದ್ದಾನೆ. ಅವನ ವಾದಗಳು ಸರಿಯಾಗಿವೆ ಇವೆ ಎಂಬುದು ಅವಳಿಗೂ ಗೊತ್ತಿತ್ತು. ಎಲ್ಲರ ಎದುರು ಹೀಗೆ ಮಾತಾಡಿದ್ರೆ ಅಪ್ಪನಿಗೆ ನೋವಾಗುತ್ತೆ. ನೀವು ಮನೆಗೆ ಹೋದ್ಮೇಲೆ ಬೇರೆ ಏನಾದರೂ ಕಾರಣ ಹೇಳಿ ಮದುವೆ ಬೇಡ ಅಂತ ಹೇಳ್ಬಿಡಿ. ಪ್ರೀತಿ ಮತ್ತೆ ಬೇಡಿಕೊಂಡಾಗ ಅಭಿಷೇಕ್ ಅವಳನ್ನು ದಿಟ್ಟಿಸಿ ಸರಿ ಬಿಡುವಂತೆ ಸಮ್ಮತಿಸಿದ. ಈಗ ಎಲ್ಲರೂ ಅಜಾರದಲ್ಲಿ ಕುಳಿತಿದ್ರು. ಸೋಮಶೇಖರ್ ಮಾಸ್ಟರು, ಶ್ಯಾಮಲಾ, ಅರವಿಂದ್ ಮತ್ತು ದೇವಿಕಾ ಅವ್ರ ಮುಂದೆ ಸೋಫಾದಲ್ಲಿ ಮಾಧವರಾವ್ ಕುಳಿತಿದ್ರು. ಅವರ ಹಿಂದೆ ಕೂರಲು ಧೈರ್ಯವಿಲ್ಲದೆ ಮೌನವಾಗಿ ನಿಂತಿದ್ದ ಮಹಿಳೆ ಕಾಂತಿ. ಹಣೆಯಲ್ಲಿ ಕುಂಕುಮ, ಸರಳವಾದ ಮಂಗಳಸೂತ್ರ ಧರಿಸಿದ್ದ ಅವರ ಮುಖದಲ್ಲಿ ಅಳುಕು ಮಾತ್ರ ಎದ್ದು ಕಾಣ್ತಾನೆ ಇತ್ತು. ಯಾಕಂದ್ರೆ ಅವರಲ್ಲಿ ಇಲ್ಲಸಲ್ಲದ ಯೋಚನೆಗಳು ಬರ್ತಾ ಇತ್ತು. ಯಾಕಂದ್ರೆ ಅವರ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ತುಂಬ ಜನರಿಗೆ ತುಂಬ ಕೆಟ್ಟ ಅಭಿಪ್ರಾಯ, ವ್ಯಂಗ್ಯದ ಮಾತುಗಳೇ ಜಾಸ್ತಿ. ಜನರು ಇವರ ಬಗ್ಗೆ ಹಾಡುವ ಮಾತುಗಳು ಅಭಿಷೇಕ್ಗೆ ನೆನಪಾಗೋಯ್ತು. ಇಂತಹ ಮನೆತನದ ಹುಡುಗಿಯನ್ನ, ಸುಂದರವಾದ 6 ಅಂಕಿಗಳ ಸಂಬಳ ಪಡೆಯೋ ನಾನು ಮದುವೆಯಾಗಬೇಕೆ ಎಂಬ ಅಹಂಕಾರ ಅವನಲ್ಲಿ ಅತೀವವಾಗಿ ಅತಿರೇಕದಲ್ಲೇ ಇತ್ತು. ಅವನಿಗೆ ತನ್ನ ಅಪ್ಪನ ಭಾವನಾತ್ಮಕ ನಿರ್ಧಾರಕ್ಕೆ ತಾನು ಬಲಿಯಾಗ್ತಿದ್ದೇನೆ ಎಂಬ ಸಿಟ್ಟು ಕೂಡ ಇತ್ತು. ತನ್ನ ಅತ್ತಿಗೆ ದೇವಿಕಾ ಓದಿ ಕೆಲಸದಲ್ಲಿರುವಾಗ ತನಗೆ ಮಾತ್ರ ಇಂತಹ ಹುಡುಗಿಯೇ ಎಂಬ ತುಲನೆ ಅವನಲ್ಲಿ ನಡೀತಾನೆ ಇತ್ತು. ಏನಾಯ್ತಪ್ಪ, ಮಾತಾಡಾಯ್ತಾ? ಅಭಿಷೇಕ್ ಬಂದು ಕುಳಿತಾಗ ಸೋಮಶೇಖರ್ ನಗುತ್ತಾ ಕೇಳಿದಾಗ ಆಯ್ತು ಎಂದು ವ್ಯಂಗ್ಯವಾಗಿ ನಕ್ಕ ಅಭಿಷೇಕ್. ಅವಳು ತನ್ನ ಗೆಳೆಯನ ಮಗಳು ಅಂತ ಹೇಳ್ತಿಲ್ಲ. ಮೀರಾ ತುಂಬಾನೇ ಚುರುಕಾದ ಒಂದು ಹೆಣ್ಮಗಳು. ಅಡುಗೆಯಲ್ಲಂತೂ ಎತ್ತಿದ ಕೈ. ಸಂಸ್ಕಾರ, ಮನೆ, ಮಠ, ದೇವ್ರ ಪೂಜೆ, ಅಡುಗೆ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದು ರೀತಿ ಹಳ್ಳಿ ಸೊಗಡು. ಮನೆ ಮಂದಿಗೆಲ್ಲ ಅವಳೇ ಆಸರೆ. ಗೋಡೆಯ ಮೇಲಿರೋ ಕಲಾಕೃತಿಗಳೆಲ್ಲ ಅವಳೇ ಮಾಡಿದ್ದು ಎಂದು ಮಾಧವರಾವ್ ಹೆಮ್ಮೆಯಿಂದ ಹೇಳಿದರು. ಅಡುಗೆ ಮಾಡೋಕೆ, ಕೆಲಸ ಮಾಡೋಕೆ ಯಾರನ್ನಾದ್ರೂ ಮದುವೆ ಆಗಬೇಕೆ? ಅದಕ್ಕೆ ಕೆಲಸದವ್ರನ್ನ ಇಟ್ಕೊಳ್ಬಹುದಲ್ಲ ಎಂದು ಅಭಿಷೇಕ್ ಮನಸ್ಸಿನಲ್ಲೇ ಅಂದುಕೊಂಡ. ಅರವಿಂದ್ಗೆ ತನ್ನ ತಮ್ಮನ ಮುಖಭಾವ ನೋಡಿದಾಗಲೇ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗಿ ಹೋಯಿತು. ಆತ ಎಂತಹ ಮನುಷ್ಯ, ಎಂಥದನ್ನ ಇಷ್ಟಪಡ್ತಾನೆ, ಅವನ ಟೇಸ್ಟ್ ಏನು, ಅವನ ಮಾತುಕತೆಗಳು ಎಲ್ಲವೂ ಅರಿತಿದ್ದವನು ಸರಿಯಾಗಿ ಅಣ್ಣ. ಅಭಿಷೇಕ್ಗೆ ಈ ಸಂಬಂಧ ಇಷ್ಟ ಇಲ್ಲ ಎಂಬುದು ಅತಿ ಸ್ಪಷ್ಟವಾಗಿ ಆತನಿಗೆ ಗೊತ್ತಾಯಿತು. ಸರಿ, ಇಬ್ಬರಿಗೂ ಇಷ್ಟವಾಗಿದೆ ಅಂದಮೇಲೆ ಇನ್ಯಾಕ್ ತಡ? ಅಭಿಷೇಕ್ ನಾಳೆ ಸಂಜೆನೆ ಹೊರಡಬೇಕಾಗತ್ತೆ. ಅವನು ಹೋಗೋ ಮುನ್ನ ಸಂಬಂಧಿಕರ ಸಮ್ಮುಖದಲ್ಲಿ ಒಂದು ಪುಟ್ಟ ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಡೋಣ. ಆಮೇಲೆ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಕೊಂಡ್ಬಿಡೋಣ ಎಂದು ಸೋಮಶೇಖರ್ ಮಾಸ್ಟರ್ ನಗುತ್ತಾ ಘೋಷಿಸಿದ್ರು. ಹೀಗೆ ಆತನನ್ನ ಒಂದು ಮಾತು ಕೂಡ ಕೇಳದೆ ಅಭಿಷೇಕ್ ಏನಪ್ಪ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅಕ್ಷರಶಃ ದಿಗ್ಭ್ರಮೆಗೊಂಡ. ಮುಂದುವರಿಯುತ್ತೆ.
ಈ ರೀತಿ ಇಷ್ಟವಿಲ್ಲದೆ ಮದುವೆಯಾದವರ ಕತೆ ಮುಂದೆ ಏನಾಗುತ್ತೆ ನೋಡೋಣ. ದಯವಿಟ್ಟು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಮೆಂಬರ್ಸ್ ಆದವ್ರಿಗೆ ಕತೆ ಬೇಗ ಸಿಗುತ್ತೆ. ಧನ್ಯವಾದ.